ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ವಿಜಯನಗರ ಸಾಮ್ರಾಜ್ಯ ತನ್ನ ಒಡಲಲ್ಲಿ ಅನೇಕ ರಹಸ್ಯಗಳನ್ನು ಹಿಡಿದಿಟ್ಟಿದೆ. ಆದರೆ ಅವುಗಳನ್ನು ಹೊರತೆಗೆದು ಪರಿಚಯ ಮಾಡಿಕೊಡ್ತಕ್ಕಂಥ ಕೆಲಸಗಳು ನಮ್ಮಲ್ಲಿ ಕಡಿಮೆ ಆಗ್ತಾಯಿದೆ. ಆ ಸತ್ಯಾಸತ್ಯತೆಗಳನ್ನು ಶೋಧಿಸಿ ಸಂಶೋಧನೆ ಮಾಡಿ ಅದಕ್ಕೆ ಒಂದು ರೂಪ ಕೊಟ್ಟು ಗ್ರಂಥ ಮಾಡಿದರೆ ಅನೇಕ ಸಂಗತಿಗಳು ಹೊರಬರಬಹುದು. ಅದು ಒಂದು ಕನ್ನಡ ಸಾಹಿತ್ಯಕ್ಕೆ ಅಥವಾ ಕರ್ನಾಟಕ ಇತಿಹಾಸಕ್ಕೆ ಒಂದು ಕೊಡುಗೆ ಕೂಡ ಆಗಬಹುದು. ಸಾಮಾನ್ಯವಾಗಿ 270 ಅಥವಾ 80 ವರ್ಷಗಳವರೆಗೆ ಬಾಳಿ ಬೆಳಗಿದ ವಿಜಯನಗರ ಸಾಮ್ರಾಜ್ಯ ಒಮ್ಮೆಂದೊಮ್ಮೆಲೆ ಪತನವಾಗಿಬಿಡುತ್ತೆ. ಸಾಮಾನ್ಯ ಯುಗದ 1336ರಲ್ಲಿ ಪ್ರಾರಂಭವಾದ ವಿಜಯನಗರ ಸಾಮ್ರಾಜ್ಯದ ಬೆಳವಣಿಗೆ ಸಾಮಾನ್ಯ ಯುಗದ 1560 ಅಥವಾ 70-80ರವರೆಗೂ ಕೂಡ ಮುಂದುವರಿತಾ ಇದೆ. ಈ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಸಂಗಮ ವಂಶ ಪ್ರಮುಖ ಪಾತ್ರವಾಗುತ್ತದೆ. ಸಂಗಮ ವಂಶದ ನಂತರ ತುಳು ವಂಶ ಪ್ರಮುಖ ಪಾತ್ರವಾಗುತ್ತದೆ. ಇವೆರಡರ ನಡುವೆ ಸಾಳುವ ವಂಶ ಬರುತ್ತೆ. ಆದರೆ ಸಾಳುವ ವಂಶ ಆ ಸಂಗಮ ವಂಶದ ರಾಜನನ್ನೇ ಕೊಲೆ ಮಾಡಿ ಸಂಗಮ ವಂಶದಲ್ಲಿ ಸೇನಾಧಿಪತಿಯಾಗಿರ್ತಕ್ಕಂಥ ಸಾಳುವ ಸೇನಾಧಿಪತಿ ರಾಜ್ಯವನ್ನು ಆಕ್ರಮಣ ಮಾಡ್ತಾನೆ. ನಂತರದಲ್ಲಿ ತುಳುವರು ಅವನನ್ನು ಆಕ್ರಮಿಸಿ ತಾವು ರಾಜ್ಯಕ್ಕೆ ಬರ್ತಾರೆ, ರಾಜ್ಯಭಾರ ಮಾಡ್ತಾರೆ. ಈ ಸಂಗಮ, ಸಾಳುವ ಮತ್ತು ತುಳುವ ವಂಶಗಳು ಕರ್ನಾಟಕದಲ್ಲಿ ಬಾಳಿ ಬೆಳಗಿದ ವಂಶಗಳು. ಕೃಷ್ಣದೇವರಾಯನ ನಂತರ ವಿಜಯನಗರದ ಆಳ್ವಿಕೆ ಅಳಿಯ ರಾಮರಾಯನ ಕೈಯನ್ನು ಸೇರ್ತಾ ಇದೆ. ಅಳಿಯ ರಾಮರಾಯ ಅರವೀಡು ಸಂತತಿಯ ಕೂಸು ಅಂತ ಹೇಳ್ಬೋದು, ಅರವೀಡು ಮನೆತನದವರು ಅಂತ ಹೇಳ್ಬೋದು. ಸಾಮಾನ್ಯವಾಗಿ ನಾವೊಂದು ಸ್ಪಷ್ಟ ಮಾತುಗಳಲ್ಲಿ ಹೇಳಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯ ವೈಭವಯುತವಾಗಿ ಮೆರೆದದ್ದು ಕೃಷ್ಣದೇವರಾಯನವರೆಗೆ ಮಾತ್ರ. ಕೃಷ್ಣದೇವರಾಯನ ಕಾಲಕ್ಕೆ ವಿಜಯನಗರ ವೈಭವ ಮುಗಿತು ಅಂತೇಳಿ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತ ಅನಿಸುತ್ತೆ. ಈ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟುವಲ್ಲಿ ಹರಿಹರೇಶ್ವರ ಅಥವಾ ಹಕ್ಕಬುಕ್ಕ ಮತ್ತು ಪ್ರೌಢದೇವರಾಯ, ಎರಡನೇ ಪ್ರೌಢದೇವರಾಯ ಭಾಳ ಪ್ರಮುಖ ಪಾತ್ರವಾಡ್ತಾರೆ. ಎರಡನೇ ಪ್ರೌಢದೇವರಾಯ ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಭದ್ರವಾದ ಅಡಿಗಲ್ಲಾಗ್ತಾನೆ. ಎಷ್ಟೋ ವಿದ್ಯೆಗಳನ್ನು ಮಾಡಿ ಎಷ್ಟೋ ಸಾಂಸ್ಕೃತಿಕ ಕಲೆಗಳಿಗೆ ಆಶ್ರಯ ಕೊಟ್ಟು ಅವನು ಬೆಳೆಸ್ತಾನೆ. ಅದೇ ವೇಳೆಯಲ್ಲಿ ಸಾಕಷ್ಟು ಸೈನ್ಯದಲ್ಲಿ ಬದಲಾವಣೆಗಳನ್ನು ಕೂಡ ಮಾಡ್ತಾನೆ. ಆ ಬದಲಾವಣೆಗಳಿಂದ ವಿಜಯನಗರ ಸಾಮ್ರಾಜ್ಯ ಮತ್ತಿಷ್ಟು ಉನ್ನತ ಮಟ್ಟಕ್ಕೆ ಇರಲಿಕ್ಕೆ ಸಾಧ್ಯತೆ ಆಯಿತು. ನಂತರ ಬಂದಿರತಕ್ಕಂಥ ಸಾಳುವ ವಂಶದ ರಾಜ ಆಳಿದ್ದು ಭಾಳ ಕಡಿಮೆ, 15-20 ವರ್ಷ ಇರ್ಬೋದು. ನಂತರದಲ್ಲಿ ಕೃಷ್ಣದೇವರಾಯನ ತಂದೆ ಬರ್ತಾನೆ. ಅವರು ಕೂಡ ಈ ಸಂಗಮ ವಂಶದಲ್ಲಿ ಸೇನಾಧಿಪತಿಯಾಗಿದ್ದವರು. ಏನೇ ಆಗಲಿ, ಆ ಕೃಷ್ಣದೇವರಾಯನ ತಂದೆ ಸಾಳುವ ನಾಯಕನನ್ನು ಆಕ್ರಮಿಸಿ ಅಧಿಕಾರವನ್ನು ತನ್ನ ತೆಕ್ಕಿಗೆ ತೆಗೆದುಕೊಳ್ತಾನೆ. ನಂತರ ಕೃಷ್ಣದೇವರಾಯ ಬರ್ತಾನೆ. ಕೃಷ್ಣದೇವರಾಯ ಪ್ರೌಢದೇವರಾಯ ಮಾಡಿರ್ತಕ್ಕಂಥ ಕೆಲಸಗಳನ್ನು ಮುಂದುವರಿಸ್ತಾನೆ. ಪ್ರೌಢದೇವರಾಯ ಯಾವ ರೀತಿಯಾಗಿ ರಾಜ್ಯದ ಬೆಳವಣಿಗೆಗೆ ಅಡಿಗಲ್ಲು ಹಾಕಿದ್ನೋ ಆ ಅಡಿಗಲ್ಲು ಮುನ್ನೂರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕೃಷ್ಣದೇವರಾಯ ಮಾಡ್ತಾರೆ. ಕೃಷ್ಣದೇವರಾಯ
ತುಳು ವಂಶದವನು. ಆ ತುಳು ವಂಶವೆಂದರೆ ನಮ್ಮ ಕರಾವಳಿಯಲ್ಲಿ ಹಬ್ಬಿರ್ತಕ್ಕಂಥ ವಂಶ, ಕರ್ನಾಟಕದ ಕರಾವಳಿಯಲ್ಲಿ ಹಬ್ಬಿರ್ತಕ್ಕಂಥ ವಂಶ. ಆದರೆ ಅವನ ತಾಯಿ ಆಂಧ್ರದ ಹೆಣ್ಣುಮಗಳು. ಈ ಕೃಷ್ಣದೇವರಾಯನ ತಂದೆ ಸೇನಾಧಿಪತಿಯಾಗಿರ್ತಾನಲ್ಲ ಸಂಗಮ ವಂಶದಲ್ಲಿ, ಅವನನ್ನು ಆಂಧ್ರ ಭಾಗದಲ್ಲಿ ಈ ಸಾಮಂತ ರಾಜರನ್ನು ಹತ್ತಿಕ್ಕಲಿಕ್ಕೆ ನಡೆಯತಕ್ಕಂಥ ಗಲಾಟೆಯನ್ನು ಹತ್ತಿಕ್ಕಲಿಕ್ಕೆ ಅಲ್ಲಿ ಹಾಕಿರ್ತಾರೆ. ಅಲ್ಲಿ ಹಾಕಿದಾಗ ಅಲ್ಲಿ ಇರ್ತಕ್ಕಂಥ ಹೆಣ್ಣುಮಗಳನ್ನು ಮದುವೆ ಆಗ್ತಾನೆ. ಕೃಷ್ಣದೇವರಾಯನ ಹುಟ್ಟು ಆಗುತ್ತೆ. ಅಂದರೆ ಕೃಷ್ಣ ಹುಟ್ಟಿದ್ದು ಬೆಳೆದದ್ದು ಎಲ್ಲ ಹಂಪಿಯಲ್ಲಿನೇ, ವಿಜಯನಗರದಲ್ಲಿನೇ. ಆ ಕೃಷ್ಣದೇವರ ಅಂದರೆ ವಿಜಯನಗರದ ವೈಭವಕ್ಕೆ ಕಾರಣವಾಗಿರ್ತಕ್ಕಂಥ ಈ ಎರಡು ಮನೆತನಗಳಿದಾವಲ್ಲ, ಈ ಎರಡು ಮನೆತನದಲ್ಲಿ ಕರ್ನಾಟಕದಲ್ಲಿ ಬಾಳಿ ಬೆಳಗಿ ಆಳಿದ ವಂಶಗಳು. ಅರವೀಡು ವಂಶ ನಂತರದಲ್ಲಿ ಈ ಕರ್ನಾಟಕ ವಿಜಯನಗರದ ಅಧಿಕಾರವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ತದೆ. ಅಂದರೆ ಯುದ್ಧ ಮಾಡಿ ಅಲ್ಲ, ಅಳಿಯನ ರೂಪದಲ್ಲಿ ಅದು ತನ್ನ ತೆಕ್ಕೆಗೆ ತೆಗೆದುಕೊಳ್ತದೆ. ಕೃಷ್ಣದೇವರಾಯ ಆಗಲಿ ಪ್ರೌಢದೇವರಾಯ ಆಗಲಿ ಎಂಥ ಹೋರಾಟ ಅಂತಂದರೆ, ಅವರು ಸಾವು ಬದುಕಿನ ನಡುವೆ ಕಾರ್ಯನಿರ್ವಹಿಸಿ ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಕೃಷ್ಣದೇವರಾಯ ಆಳಿದ್ದು ಬರೀ 20 ವರ್ಷ. ಆ 20 ವರ್ಷದಲ್ಲಿ 60 ಯುದ್ಧಗಳನ್ನು ಮಾಡ್ತಾನೆ. ನೀವು ಕಲ್ಪನೆ ಮಾಡಿಕೊಳ್ಬೋದು. ಅಂದರೆ ವರ್ಷಕ್ಕೆ 3 ಯುದ್ಧಗಳನ್ನು ಮಾಡ್ತಾನೆ. ಅಂದರೆ 4 ತಿಂಗಳಿಗೆ ಒಂದು ಯುದ್ಧ. 20 ವರ್ಷ ಆಳಿ ಅವುಗಳನ್ನೆಲ್ಲ ಸೋಲಿಸಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ವಿಜಯನಗರಕ್ಕೆ ತಂದಾಡ್ತಾನೆ. ಹೀಗಾಗಿ ವಿಜಯನಗರ ಸಂಪದ್ಭರಿತ ರಾಜ್ಯವಾಗುತ್ತೆ, ಸಾಮ್ರಾಜ್ಯವಾಗುತ್ತೆ. ಕೃಷ್ಣದೇವರಾಯ ಒಬ್ಬ ಮಗ ಇರ್ತಾನೆ. ಆ ಮಗ ಸಣ್ಣವನಿರಲಿಕ್ಕೆ, ಅವನಿಗೆ ಪಟ್ಟ ಕಟ್ಟಲಿಕ್ಕೆ ಅವನು ಪಟ್ಟದ ರಾಜಕುಮಾರ ಅಂತ ಹೇಳ್ತಿರ್ತಾರೆ. ಆದರೆ ಯಾವುದೋ ಕಾರಣಕ್ಕಾಗಿ ಆ ಪಟ್ಟದ ರಾಜಕುಮಾರನಿಗೆ ವಿಷ ಉಳಿಸಿ ಕೊಲೆ ಮಾಡ್ತಾನೆ ಅಂತ ಹೇಳ್ತಾರೆ. ಅವನಿನ ಮಗು. ಅದರ ಬಗ್ಗೆ ಇನ್ನೂ ಸತ್ಯಗಳು ಹೊರಗೆ ಬರಬೇಕು. ಎಷ್ಟು ವರ್ಷ ಏನು ಕತೆ ಅಂತೇಳಿ ಬಂದಿದೆ, ಸಿನಿಮಾದಲ್ಲಿ ಬಂದಿದೆ. ಆದರೆ ಇನ್ನೂ ಸಂಶೋಧನೆಗಳಾದಾಗ ಇನ್ನೂ ಹೆಚ್ಚಿನ ಸಂಗತಿಗಳನ್ನು ನಾವು ತಿಳ್ಕೋಬಹುದು. ಅಂದರೆ ಕೃಷ್ಣದೇವರಾಯನ ಮಗಳನ್ನು ವಿಷ ಉಳಿಸಿ ಕೊಲೆ ಮಾಡಿದಾಗ, ಆ ಮಗುವನ್ನು ವಿಷ ಉಳಿಸಿ ಕೊಲೆ ಮಾಡಿದಾಗ ಕೃಷ್ಣದೇವರಾಯನಿಗೆ ಭಾಳ ದುಃಖ ಆಗುತ್ತೆ. ಆ ದುಃಖದಲ್ಲಿಯೇ ಅವನು ಸಾವನ್ನು ಕಂಡುಕೊಂಡ್ಬಿಡ್ತಾನೆ. ಇತ್ತ ವಿಜಯನಗರ ಸಾಮ್ರಾಜ್ಯದ ವೈಭವೋಪೇತ ದೊರೆ ಕೃಷ್ಣದೇವರಾಯ ದುಃಖಿತನಾದಾಗ ಅದರ ರಾಜ್ಯಭಾರವನ್ನು ಈ ಅರವೀಡು ವಂಶದವರು ತೆಗೆದುಕೊಳ್ತಾರೆ. ಕೃಷ್ಣದೇವರಾಯನ ಮಗನಿಗೆ ಸಾವಿಗೆ ಕಾರಣ ತಿಮ್ಮರಸ ಅಂತ ಹೇಳ್ತಾರೆ. ತಿಮ್ಮರಸ ಕೃಷ್ಣದೇವರಾಯನ ಮಂತ್ರಿ. ಆ ಮುಖ್ಯಮಂತ್ರಿಯನ್ನ, ಪ್ರಧಾನಮಂತ್ರಿಯನ್ನೇ ಅವರು ಸೆರೆ ಇಟ್ಟುಕೊಳ್ತಾರೆ, ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿ ಪೆನುಗೊಂಡ ಜೈಲಿನಲ್ಲಿ ಇಡ್ತಾರೆ. ಅಷ್ಟೇ ಅಲ್ಲ, ಅವನ ಕಣ್ಣನ್ನು ಕೂಡ ಕಿತ್ತುಬಿಡ್ತಾರೆ. ಇದ್ಯಾವುದು ಕೃಷ್ಣದೇವರಿಗೆ ಗೊತ್ತಾಗೋದಿಲ್ಲ. ಗೊತ್ತಾದ್ದು ನಂತರದಲ್ಲಿ. ಆ ಗೊತ್ತಾಗತ್ತಟ್ಟಿಗೆ, ಆ ಗೊತ್ತಾಗುವ ವಸ್ತುತಿಗೆ ಎಷ್ಟೋ ಕಥೆಗಳು ಮುಗಿದೋಗ್ಬಿಟ್ಟಿರ್ತಾವೆ, ಎಷ್ಟೋ ಘಟನೆಗಳು ಸಂಭವಿಸಿಬಿಟ್ಟಿರ್ತಾವೆ. ತಿಮ್ಮರಸನ ಕಣ್ಣು ಕಿತ್ತಿ ಆ ಜೈಲಲ್ಲಿ ಹಾಕಿಬಿಡ್ತಾರೆ. ಅದು ವಿಜಯನಗರ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಒಂದು ಪದ್ಧತಿ. ಯಾರ್ಯಾರು ಪನಿಷ್ಮೆಂಟ್ ಕೊಡಬೇಕಾದ್ರೆ ಅವರ ಕಣ್ಣನ್ನು ಕೀರ್ಸೋದು. ಈಗ ಕೂಡ ಅಲ್ಲಿ ಗಾದೆ ಮಾತಿದೆ, ಯಾರಾದರೂ ಏನಾದರೂ ಮಾಡಿದ್ರೆ ನಿನ್ನ ಕಣ್ಣನ್ನು ಕಿತ್ತು ಬಿಡ್ತೀನಿ ಅಂತ ಹೇಳ್ತಾರೆ. ಆ ಸುತ್ತಮುತ್ತಲಿನ ಹಳ್ಳಿಗಳೇನಿರ್ತಾವಲ್ಲ, ಅಲ್ಲೆಲ್ಲ ಇನ್ನೂ ಕೂಡ ಅದು ಪ್ರಚಲಿತದಲ್ಲಿದೆ. ಇಲ್ಲಿ ಆಂಧ್ರದಲ್ಲಿ ಬಂದ ಕೂಡ ಕಣ್ಣನ್ನು ಕೀರ್ತಕ್ಕಂಥ ಸಂಗತಿಯನ್ನು ನೋಡಿದ್ದೇವೆ. ಅದನ್ನು ಬೇರೆ ಬೇರೆ ಗುಡಿಗಳಲ್ಲಿ, ಮಂದಿರಗಳಲ್ಲಿ ನಾವು ಕಂಡುಕೊಂಡಿದ್ದೇವೆ. ಏನೇ ಆಗಲಿ, ಕೃಷ್ಣದೇವರಾಯನಿಂದ ಆ ವಿಜಯನಗರದ ಸಾಮ್ರಾಜ್ಯದ ಆಡಳಿತ ಅರವೀಡು ವಂಶಕ್ಕೆ ಬರ್ತದೆ. ಅರವೀಡು ವಂಶದ ಅಳಿಯ ರಾಮರಾಯ ರಾಜನಾಗ್ತಾನೆ. ರಾಮರಾಯ ಶೂರ, ಧೀರ, ಅದರ ಅನುಮಾನನೇ ಇಲ್ಲ. ಅವನು ಶೌರ್ಯಕ್ಕೆ ಹೇಳಿ ಮಾಡಿಸಿರ್ತಕ್ಕಂಥ ವ್ಯಕ್ತಿ. ಆ ಶೂರ ಧೀರನಿಗೆ
ಅಧಿಕಾರ ತಗೊಂಡಾಗ ಏನಾಗ್ತದೆ, ಎಷ್ಟೋ ಸಾಮಂತರು ತಾವು ಸ್ವತಂತ್ರರಾಗಕ್ಕೆ ಪ್ರಯತ್ನ ಪಡ್ತಾರೆ. ಅವರನ್ನು ಹತ್ತಿಕ್ಕುವುದರಲ್ಲಿ ಅವನ ಅರ್ಧ ವಯಸ್ಸು ಹೋಗಿಬಿಡ್ತದೆ. ಹೀಗೆ ಈ ಸಾಮಂತ ರಾಜರ ಮೇಲೆ ಆಕ್ರಮಣ ಮಾಡಿ ಅವರನ್ನು ಹತ್ತಿಕ್ಕುವಾಗ ಅವನು ಒಂದು ಸಲ ಮುದುಗಲುಕೋಟೆಗೆ ಆಕ್ರಮಣ ಮಾಡ್ತಾನೆ. ಆ ಮುದುಗಲುಕೋಟೆಯ ರಾಜನನ್ನೇನು ಮಾಡ್ತಾನೆ, ಅವನು ಯುದ್ಧದಲ್ಲಿ ಕೊಲೆ ಆಗತ್ತೆ. ಮುದುಗಲುಕೋಟೆಯ ಸಾಮಂತ ರಾಜನ ಕೊಲೆ ಆಗುತ್ತೆ. ಆ ಮುದುಗಲುಕೋಟೆ ವಶಪಡಿಸ್ಕೊಳ್ತಾನೆ. ಆಗ ಆ ಮುದುಗಲುಕೋಟೆಯ ರಾಜನ ಹೆಂಡತಿಯನ್ನೇನು ಮಾಡ್ತಾನೆ, ಅಳಿಯ ರಾಮದೇವರಾಯ ತೆಗೆದುಕೊಂಡು ಬಂದು ಮೇಣೆದಾಳದಲ್ಲಿ ಇರ್ತಾನೆ. ಈ ಮೇಣೆದಾಳು ಗಂಗಾವತಿ ತಾಲೂಕಿನ ಕನಕಗಿರಿ ಸಮೀಪ ಇರ್ತಕ್ಕಂಥ ಒಂದು ಹಳ್ಳಿ, ಆಗ ಪಟ್ಟಣವಾಗಿತ್ತು. ಅಂದರೆ ಕನಕಗಿರಿಯಿಂದ 30 ಕಿಲೋಮೀಟರ್ ಆಗ್ಬೋದು. ಆ ಹಳ್ಳಿಯಲ್ಲಿರ್ತಾನೆ. ಅದು ಸಾಮಾನ್ಯ ಸಂಗತಿಯಾಗಿತ್ತು ಆಗಿನ ಕಾಲದಲ್ಲಿ. ಅಂದರೆ ಯಾವುದೇ ಗೆದ್ದ ರಾಜ ಸೋತ ರಾಜನ ಹೆಂಡಂದಿರನ್ನು ತನ್ನ ವಶಪಡಿಸಿಕೊಂಡು ಅವರೊಟ್ಟಿಗೆ ಬಾಳುವುದು ಅಂತೇಳಿ. ಆ ರೀತಿಯಾಗಿ ಆ ಮುದುಗಲ್ ರಾಜನ ಹೆಣ್ಮಗಳೇನಿದ್ದಲ್ಲ, ಆ ಹೆಣ್ಮಗಳನ್ನು ಕರ್ಕೊಂಡು ಬಂದು ಮೇಣಿದಾಳಲ್ಲಿಟ್ಟು ಅವಳು ಕೂಡ ಬಾಳ್ತಾನೆ. ಅಂದರೆ ಮೇಣಿದಲ್ಲಿ ಇಟ್ಟು ಒಂದು ಸಂಸಾರ ನಡೆಸ್ತಾನೆ. ಆಗ ರಾಜರಿಗೆ ಎಷ್ಟೋ ಮಂದಿ ಹೆಂಡರಿದ್ದರೂ ಕೂಡ ಯಾರೂ ಕೇಳಂಗಿಲ್ಲ. ಇನ್ನು ನೂರಾಗಟ್ಟಲೆ ಹೆಂಡರನ್ನು ಹೊಂದಿರ್ತಕ್ಕಂಥ ಅನೇಕ ರಾಜರುಗಳ ಹೆಸರನ್ನು ನಾವು ಕೇಳಿದ್ದೇವೆ. ಇಲ್ಲಿ ವಿಜಯನಗರದ ಅರಸರು ಅಷ್ಟೇನೂ ಹೆಣ್ಣುಮಕ್ಕಳನ್ನು ಹೆಂಡಂದಿರಾಗಿ ಪಡೆದುಕೊಂಡಿದ್ದಿಲ್ಲ. ಆದರೆ ಕೆಲವರನ್ನು ಮಾತ್ರ ಅವರು ತಮ್ಮ ಹೆಂಡಂದಿರಾಗಿ ಸ್ವೀಕರಿಸಿದರು. ಅದರಲ್ಲಿ ಮುದುಗಲುಕೋಟೆಯ ಸಾಮಂತ ರಾಜನ ಹೆಂಡತಿ ಕೂಡ ಒಬ್ಬಳಾಗಿತ್ತು. ಅವಳು ಕೂಡ ಸಂಸಾರ ಮಾಡುವಾಗ ಅವಳಿಗೆ ಮಕ್ಕಳಾಗ್ತವೆ, 2 ಗಂಡು ಮಕ್ಕಳಾಗ್ತವೆ. ಆ ಗಂಡು ಮಕ್ಕಳು ದೊಡ್ಡವರಾದ ಮೇಲೆ ರಾಮರಾಯನ ಬಲಗೈ ಬಂಟರಾಗ್ತಾರೆ. ಇತ್ತ ಕೃಷ್ಣದೇವರಾಯನ ಜೀವಿತಾವಧಿ ಮುಗಿದ ಮೇಲೆ ತಿಮ್ಮರಸನ ಕಣ್ಣನ್ನು ಕೀಳಿ ಆ ಘಟನೆ ಆದಮೇಲೆ ಆ ತಿಮ್ಮರಸನ ಸಂಬಂಧಿಕರೆಲ್ಲ ಏನು ಮಾಡ್ತಾರೆ, ವಿಜಯನಗರವನ್ನು ಬಿಟ್ಟು ಬೇರೆ ಬೇರೆ ಕಡೆಗೆ ವಲಸೆ ಹೋಗಿಬಿಡ್ತಾರೆ. ಅದರಲ್ಲಿ ಈ ತಿಮ್ಮರಸನ ಒಬ್ಬ ಸೋದರ ಮೇಣಿದಾಳಕ್ಕೆ ಬರ್ತಾನೆ. ಆ ಮೇಣಿದಾಳಲ್ಲಿ ಬಂದು ಅವನು ಅಲ್ಲೇ ನೆಲೆ ನಿಲ್ತಾನೆ. ಅಂದರೆ ಅಳಿಯ ರಾಮರಾಯನನ್ನು ಭಾಳ ಸಮೀಪದಿಂದ ನೋಡಿರ್ತಕ್ಕಂಥ ತಿಮ್ಮರಸನ ಕುಟುಂಬ ಮತ್ತು ಅವನ ಸಂಬಂಧಿಕರು ಅಲ್ಲಿ ಒಬ್ಬರು ಆ ಮೇಣದಾಳಿ ಬರ್ತಾರೆ. ಮೇಣದಲ್ಲಿ ಆಳೆ ಬಂದು ಅಲ್ಲೇ ನೆಲೆ ನಿಲ್ತಾರೆ. ಇತ್ತ ಆ ಹೆಣ್ಣುಮಕ್ಕಳಿಗೆ ಮಕ್ಕಳಾಗಿರಲ್ಲ 2 ಯುವಕರು. ಆ ಯುವಕರು ದೊಡ್ಡವರಾದ ಮೇಲೆ, ಶಕ್ತಿವಂತರಾದ ಮೇಲೆ ಅಳಿಯ ರಾಮರಾಯ ಏನು ಮಾಡ್ತಾನೆ, ಅವರನ್ನು ತನ್ನ ಬಲಗೈ ಬಂಟರು ಅಂತೇಳಿ ನೇಮಿಸಿಕೊಳ್ತಾನೆ. ಇನ್ನೊಂದು ಕಡೆ ಆ ಮಕ್ಕಳು ತಮ್ಮ ತಾಯಿಯನ್ನು ಪೀಡಿಸ್ತಾ ಇರ್ತಾರೆ. ತಮ್ಮ ತಂದೆ ಯಾರು, ಹೆಸರು ಹೇಳು ಅಂತೇಳಿ. ತಾಯಿಗೆ ಹೆಸರು ಹೇಳಲಿಕ್ಕಾಗಲ್ಲ, ಮಕ್ಕಳು ಬಿಡೋದಿಲ್ಲ. ಸಣ್ಣವರಿದ್ದಾಗ ಏನೋ ಹೇಳಿ ಅದನ್ನು ಸಾಗಾಕಿಬಿಡ್ತಿದ್ಲು. ಆದರೆ ದೊಡ್ಡವರಾದ ಮೇಲೆ ಅವರನ್ನು ಸಾಗಾಟಕ್ಕೆ ಭಾಳ ಕಷ್ಟ ಆಯಿತು. ಮಕ್ಕಳು ಪದೇ ಪದೇ ಬಂದು ತಾಯಿಯನ್ನು ಪೀಡಿಸಿ ತಂದೆ ಹೆಸರನ್ನು ಹೇಳೋದ ಮೇಲೆ ಅವಳಿಗೆ ಭಾಳ ಸಂಕಟ ಆಗ್ತಿತ್ತು. ಏನು ಹೇಳಬೇಕು ಗೊತ್ತಾಗ್ತಾ ಇರಲಿಲ್ಲ. ಈ ಮಕ್ಕಳನ್ನು ತಂದೆ ಹೆಸರು ಕೇಳಲಿಕ್ಕೆ ಈ ತಿಮ್ಮರಸನ ಸೋದರ ಸಂಬಂಧಿಗಳೇನಿದ್ರಲ್ಲ ಮೇಣದಾಳಲ್ಲಿ, ಅವರು ಕೂಡ ಉರಿಯುವ ಬೆಂಕಿಗೆ ತುಪ್ಪ ಹಾಕಿರಲಿಕ್ಕೆ ಸಾಧ್ಯತೆ ಇದೆ. ನಂತರದಲ್ಲಿ ಒಂದು ದಿನ ಆ ಮಕ್ಕಳ ಒಂದು ಪೀಡನೆಗೆ ಸಾಕಾಗಿ ಆ ಹೆಣ್ಮಗಳೇನು ಹೇಳ್ತಾಳೆ ಮಕ್ಕಳಿಗೆ, ನೀವು ವಿಜಯನಗರ ರಾಜನನ್ನು ಕೊಲೆ ಮಾಡಬೇಡಿ, ಆಮೇಲೆ ನಾನು ನಿಮ್ಮ ತಂದೆ ಯಾರಂತ ಹೇಳ್ತೀನಿ ಅಂತ ಹೇಳಿಬಿಡ್ತಾರೆ. ಆ ಮಾತು ಮಕ್ಕಳಲ್ಲಿ ಮನೆ ಮಾಡಿಬಿಡ್ತೈತೆ. ಆ ಹೆಣ್ಮಗಳು ಆ ಮಕ್ಕಳನ್ನು ಸಾಗಾಕಲಿಕ್ಕೆ ಆ ಮಾತು ಹೇಳಿದರೂ ಕೂಡ ಅದು ಅವರ ಮನಸ್ಸಿನ ಮೇಲೆ ಭಾಳ ಬಲವಾದ ಪರಿಣಾಮವನ್ನು ಬೀರಿಬಿಡ್ತೈತೆ. ಆ ಬಲವಾದ ಪರಿಣಾಮದಿಂದ ಮಕ್ಕಳು ಪರಿತಪಿಸಲಿಕ್ಕೆ ಶುರು ಮಾಡ್ತಾರೆ. ಆ ಸಮಯದಲ್ಲಿ ಏನು ಮಾಡ್ತಾರೆ, ಆದಿಲಶಾಹಿಯ ಸೇವಕರು ಆ ಹೆಣ್ಮಗಳಿಗೆ ಬಂದು, ನೀನು ನಮ್ಮ ಪರವಾಗಿ ಕೆಲಸ ಮಾಡಬೇಕು, ನೀನೊಬ್ಬ ಮುಸ್ಲಿಂ ಹೆಣ್ಮಗಳು,
ನೀನು ನಮ್ಮ ಹೆಣ್ಮಗಳಾಗಿ ನೀನು ರಾಮರಾಯನಿಗೆ ಬೆಂಬಲ ಕೊಟ್ಟರೆ ನಮ್ಮ ಜೊತೆ ಇದ್ದು ನೀನು ಏನು ಮಾಡಬೇಕು, ಆ ರಾಮರಾಯ ಸೋಲಿಕ್ಕೆ ಸಹಾಯ ಮಾಡಬೇಕಂತೇಳಿ ಪದೇ ಪದೇ ಪೀಡಿಸ್ತಾ ಇರ್ತಾರೆ. ಒಂದಿಲ್ಲ ಒಂದು ರೀತಿಯಾಗಿ ಅವರನ್ನು ಕಂಡು ತಮ್ಮಡಿಗೆ ಸೆಳೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಈ ಹಿನ್ನೆಲೆಯಲ್ಲಿ ಏನಾಗುತ್ತೆ, ಆ ರಾಮರಾಯ ಸಾಮಂತರಾಜನ ಹತ್ತಿಕೋರಲ್ಲಿ ಮತ್ತೆಷ್ಟು ಹೇಳಿಗೆ ಬಿಡುತ್ತಾನೆ. ಅಂದರೆ ಎಷ್ಟೋ ಜನ ವಿಜಯನಗರದ ಸಾಮಂತರಾಜರು ತಾವು ಸ್ವತಂತ್ರ ಆಗಲಿಕ್ಕೆ ಪ್ರಯತ್ನ ಪಡ್ತಾರೆ. ಅವರನ್ನು ಹತ್ತಿಕ್ಕಿ ಮತ್ತೆ ಅವರನ್ನು ಸರಿದಾರಿಗೆ ತರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಅಳಿಯ ರಾಮರಾಯ ಇರ್ತಾನೆ. ಎಲ್ಲ ಕಡೆಗೆ ಅಲ್ಲೋಲೋಕಲ್ಲು ಇದ್ದಿರ್ತಾರೆ, ಅವನ್ನೆಲ್ಲ ಹತ್ತಿಕ್ಕಿ ಏನು ಮಾಡ್ತಾನೆ ರಾಮರಾಯ ಒಂದು ಮಟ್ಟಕ್ಕೆ ತರ್ತಾನೆ. ಆ ಹಿನ್ನೆಲೆಯಲ್ಲಿ ಈ ಕೆಂಪೇಗೌಡರು ಕೂಡ ಒಬ್ಬರು. ಅದು ಒಂದು ಬೇರೆ ಕತೆ. ಆ ಕಥೆಯನ್ನು ನಾನು ಇಲ್ಲಿ ಹೇಳ್ತಾ ಹೋದಂಗೆಲ್ಲ ಈ ಸಂಚಿಕೆ ದೀರ್ಘವಾಗುತ್ತೆ. ನಂತರದಲ್ಲಿ ಯಾವ ಒಂದ್ಸಲ ನೋಡೋಣ. ಅಂದರೆ ಆ ರಾಮರಾಯ ಏನು ಮಾಡ್ತಾನೆ, ಆ ಕಾಲಘಟ್ಟದಲ್ಲಿ ಈ ಬಹುಮನಿ ಸುಲ್ತಾನರ ಮೇಲೆ ದಂಡೆತ್ತಿ ಹೋಗ್ತಾನೆ. ಬಹುಮನಿ ಸುಲ್ತಾನರು 5 ಜನ ಇರ್ತಾರೆ. ಆದಿಲ್ ಶಾಹಿ, ಗೋಲ್ಕೊಂಡದ ಶಾಹಿ, ಗುಲ್ಬರ್ಗ, ಬೀದರು ಮತ್ತು ಅಹಮದಾಬಾದ್. ಈ 5 ಕಡೆ ಬಹುಮನಿ ಸಂಸ್ಥಾನ ಇರ್ತದೆ, ಬಹುಮನಿ ರಾಜ್ಯ ಇರ್ತದೆ. ಆ 5 ರಾಜ್ಯರ ಮೇಲೆ ಒಂದೇ ಸಲ ದಂಡೆ ಹೋಗ್ತಾನೆ. ಆ 5 ಜನರ ಒಗ್ಗೂಡಿ ರಾಮರಾಯನ ಮೇಲೆ ಆಕ್ರಮಣ ಮಾಡ್ತಾರೆ. ಆದರೂ ಕೂಡ ರಾಮರಾಯ ಎದರದೆ ಅವರನ್ನೆಲ್ಲ ಎದುರಿಸ್ತಾನೆ. ಆ ರಾಮರಾಯ ಯುದ್ಧ ಘೋಷಣೆ ಮಾಡಿದಾಗ ಅವನಿಗೆ 19ರಿಂದ 70 ವರ್ಷ ಇರ್ಬೋದು. ಅವನ ಶೌರ್ಯಕ್ಕೆ ಸಾಹಸಕ್ಕೆ ಮೆಚ್ಚಬೇಕಾಗತ್ತೆ. ಯಾಕಂದರೆ 19-70 ವರ್ಷ ಇದ್ದಾಗ ಎಷ್ಟೋ ಜನರಿಗೆ ಕುಂತು ಎದ್ದೇಳಕ್ಕಾಗಲ್ಲ, ಎದ್ದು ನೆಡಲಿಕ್ಕಾಗಲ್ಲ. ಅಂಥ ಸ್ಥಿತಿಯಲ್ಲಿ ರಣರಂಗಕ್ಕೆ ಹೋಗಿ ಯುದ್ಧ ಮಾಡ್ತಾನಂದರೆ ಆ ರಾಮರಾಯನ ಶೌರ್ಯ ಎಷ್ಟಿತ್ತು ಅಂತೇಳಿ ನಾವು ಕಲ್ಪನೆ ಮಾಡಿಕೊಳ್ಬೇಕಾಗ್ತದೆ. ಅಂದರೆ ಆ ರಣರಂಗ ಯುದ್ಧ ಪ್ರಾರಂಭವಾದಾಗ ಆ ಆನೆಯ ಮೇಲೆ ಕುಳಿತುಕೊಂಡು ಅವನೇನು ಮಾಡ್ತಾನೆ, ರಣರಂಗದಲ್ಲಿ ಸೈನಿಕರನ್ನು ಉತ್ತೇಜಿಸ್ತಿರ್ತಾನೆ, ಬೆಂಬಲ ಕೊಡ್ತಾ ಇರ್ತಾನೆ, ಅವರನ್ನು ಉರಿದುಂಬಿಸ್ತಿರ್ತಾನೆ, ಬಂಗಾರ ಬೆಳ್ಳಿಯನ್ನು ಚೆಲ್ತಾ ಇರ್ತಾನೆ. ಇದನ್ನು ಅವನ ಉರುಪಿನಿಂದ ಏನು ಮಾಡ್ತದೆ, ವಿಜಯನಗರ ಸಾಮ್ರಾಜ್ಯದ ಸೈನ್ಯ ಮುನ್ನುಗ್ಗಿ ಹೋಗ್ತಾ ಇರ್ತಾರೆ. ಹಾಗೆ ಮುನ್ನುಗ್ತಾ ಇರುವಾಗ ಏನೋ ಒಂದು ಘಟನೆ ಆಗಬೇಕು. ಅಂದರೆ ಆ ರಾಮರಾಯನ ಬಂಟರಾಗಿರ್ತಕ್ಕಂಥ ಆ ಯುವಕರು ಏನು ಮಾಡ್ತಾರಲ್ಲ, ಹಿಂದೆ ಸರಿಬಿಡ್ತಾರೆ. ಹಿಂದೆ ಸರಿದಾಗ ಅಲ್ಲಿ ಹೇಗೋ ನುಸುಳಿಕೊಂಡು ಬಂದಿರತಕ್ಕಂಥ ಆದಿಲಶಾಹಿಯ ಬಹುಮನಿ ಸುಲ್ತಾನರ ಸೈನಿಕರು ರಾಮರಾಯನನ್ನು ಸುತ್ತುವರಿಬಿಡ್ತಾರೆ. ರಾಮರಾಯನನ್ನು ಸುತ್ತುವರೆದು ಏನು ಮಾಡ್ತಾರೆ, ಒಂಥರ ಗಲಾಟೆ ಉಂಟು ಮಾಡಿ ಆ ರಾಮರಾಯನನ್ನು ಬಂಧಿಸಿಬಿಡ್ತಾರೆ. ಈ ರಾಮರಾಯನನ್ನು ಬಂಧಿಸಿರ್ತಕ್ಕಂಥ ಸುದ್ದಿ ಆದಿಲಶಾಹಿಗೆ ಹೋಗ್ತದೆ. ಆದಿಲಶಾಹಿ ಮತ್ತು ಬಹುಮನಿ ಸುಲ್ತಾನಿಗೆ ಗೊತ್ತಾಗುತ್ತೆ. ಬಹುಮನಿ ಸುಲ್ತಾನ ಅವನು ಈಗಿಂದೀಗಲೇ ಕೊಲೆ ಮಾಡಬೇಕಂತೇಳಿ ಇವರು ವಿಚಾರ ಮಾಡ್ತಾರೆ. ಅದು ಆದಿಲಶಾಹಿ ಹೇಳ್ತಾನೆ, ಅವನನ್ನು ಕೊಲೆ ಮಾಡಬೇಡ್ರಿ, ಹಾಗೆ ಅರೆಸ್ಟ್ ಮಾಡಿರಿ, ನಾವು ಬರ್ತೀನಂತ ಅನ್ನೋ ಮಾತನ್ನು ಹೇಳ್ತಾನಂತ ಹೇಳ್ತಾರೆ. ಆದರೆ ಆದಿಲಶಾಹಿ ಅಲ್ಲಿಗೆ ಬರುವಷ್ಟೊತ್ತಿಗೆ ಆ ರಾಮರಾಯನ ರುಂಡ ಚೆಂಡಾಡಿಬಿಟ್ಟಿರ್ತಾರೆ. ಯುದ್ಧ ಭೂಮಿಯಲ್ಲಿ ಅರೆಸ್ಟ್ ಮಾಡಿ ಅವನ ರುಂಡವನ್ನು ಚೆಂಡಾಡಿಬಿಡ್ತಾರೆ. ಚೆಂಡಾಡಿದಷ್ಟೇ ಅಲ್ಲ, ಆ ರುಂಡವನ್ನು ಬಸ್ಸಿಗೆ ಚುಚ್ಚಿ ಅದನ್ನು ಈ ರಣರಂಗದಲ್ಲೆಲ್ಲ ಪ್ರದರ್ಶನ ಮಾಡಿ ರಾಮರಾಯ ಸೋತ ಅಂತೇಳಿ ಹೇಳಿಬಿಡ್ತಾರೆ. ಅದನ್ನೆಲ್ಲ ಉಳಿದೆಲ್ಲ ನೋಡ್ತಾರೆ ಕಣ್ಣಾರೆ ಉಳಿದ ಸೈನಿಕರು. ಆನಂತರ ರಾಜನ ಸತ್ತ ಮೇಲೆ ನಾವೇ ಫೈಟ್ ಮಾಡೋಕ್ಕಾಗತ್ತೆ ಅಂತೇಳಿ ವಿಜಯನಗರದ ಸೈನಿಕರು ಏನು ಮಾಡ್ತಾರೆ, ಅಲ್ಲಿಂದ ಬೇರೆ ಬೇರೆ ರೀತಿಯಾಗಿ ಬೇರೆ ಬೇರೆ ಕಡೆ ಹೋಗ್ಬಿಡ್ತಾರೆ. ಹೀಗೆ ಅಳಿಯ ರಾಮರಾಯ ಎಷ್ಟೇ ಶೌರ್ಯವಂತನಾಗಿದ್ದರೂ ಕೂಡ ಅಲ್ಲಿ ನಡೀತಕ್ಕಂಥ ಕುಟಿಲತೆ ಅವನ ಗಮನಕ್ಕೆ ಬರಲಿಲ್ಲ. ತನ್ನ ಬಲಗೈ ಬಂಟರಾಗಿರ್ತಕ್ಕಂಥ ಯುವಕರೇ ತನಗೆ ಕೈ ಕೊಡಬಹುದು ಅಂತಕ್ಕಂಥ ಮನಸ್ಸು ಅವನು ಎಂದೂ ಮಾಡಿರಲಿಲ್ಲ. ಯಾಕಂದರೆ ಅವನು ನಂಬಿಕೆಸ್ಥ ವ್ಯಕ್ತಿಯಾಗಿದ್ದ. ಒಬ್ಬರು ನಂಬಿಟ್ಟರೆ ಪೂರ್ತಿ ನಂಬಿಡ್ತದೆ ಅಂಥ ಒಬ್ಬ ರಾಜವನು. ಅಂದರೆ ಒಂದಿಲ್ಲ ಒಂದು ರೀತಿಯಾಗಿ ಆ ಬಲಗೈ ಬಂಟರು ತನ್ನ ಮಕ್ಕಳು ತನ್ನನ್ನು ಕೊಲೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ ಇತ್ತು. ಆದರೆ ಹಿನ್ನೆಲೆಯೇನು ಅವನಿಗೆ ಗೊತ್ತಾಗಿದ್ದಿಲ್ಲ. ಆ ಯುವಕರ ತಾಯಿ ಹೇಳಿರ್ತಕ್ಕಂಥ ಮಾತು ಅವನಿಗೆ ಗೊತ್ತಿಲ್ಲ. ಅಷ್ಟೇ ಅಲ್ಲ, ಆ ಯುವಕರ ತಾಯಿ ರಾಮರಾಯನನ್ನು ಕೊಲೆ ಮಾಡಿ ನಿಮ್ಮ ತಂದೆ ಯಾರು ಹೇಳ್ತಕ್ಕಂಥದ್ದು ಕೂಡ ಅವನಿಗೆ ಗೊತ್ತಿರೋದು.
ಒಂದು ವೇಳೆ ಹೇಳ್ಬಿಟ್ಟಿದ್ರೆ ಅವಳು ಆ ಮಾತು ಬೇರೆ ಆಗ್ತತ್ತೇನೋ, ಅಳಿಯ ರಾಮರಾಯನ ಕೊಲೆ ಆಗ್ತಿರಲಿಲ್ಲವೇನೋ, ಅಥವಾ ಅಲ್ಲಿರ್ತಕ್ಕಂಥ ತಿಮ್ಮರಸನ ಸಂಬಂಧಿಕರು, ಆ ಮೇಣದಲ್ಲಿರ್ತಕ್ಕಂಥ ತಿಮ್ಮರಸನ ಸಂಬಂಧಿಕರು ಅದಕ್ಕೆ ತುಪ್ಪ ಸುರಿದಿರ್ಬೋದು ಅಥವಾ ಸುರಿರಲಿಕ್ಕಿಲ್ಲ. ಅದು ಒಂದು ಸ್ವಲ್ಪ ನಾವು ಇಲ್ಲಿ ಪರಿಗಣನೆ ಮಾಡಬೇಕಾಗುತ್ತೆ. ಅದಾಗಿದ್ದರೆ ವಿಜಯನಗರ ಸಾಮ್ರಾಜ್ಯದ ವೈಭವ ಬೇರೆ ರೀತಿಯಾಗಿ ಮುನ್ನಡೆಯುವುದಾಗಿತ್ತು. ಅಂದರೆ ಯಾರನ್ನು ನಂಬಿದ್ದನೋ ಅವರೇ ಅಳಿಯ ರಾಮರಾಯನ ಕೊಲೆಗೆ ಕಾರಣರಾಗಿಬಿಡ್ತಾರೆ. ಇದನ್ನು ಸಾಮಾನ್ಯ ಇತಿಹಾಸದಲ್ಲೆಲ್ಲ ನಾವು ನೋಡ್ತಾ ಇದ್ದೇವೆ. ಈ ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ, ರಾಜರಲ್ಲಿ ಇದು ಸಹಜವಾಗಿರ್ತೈತೆ. ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಕೂಡ ಎಷ್ಟೋ ಜನರನ್ನು ಅವರನ್ನು ನಂಬಿರ್ತಕ್ಕಂಥ ವ್ಯಕ್ತಿಗಳೇ ಅವರನ್ನು ನಡ್ಕೊಂಡಿರ್ತಕ್ಕಂಥ ಒಂದು ಸ್ಥಿತಿಯನ್ನು ನಾವು ಕಂಡಿದ್ದೇವೆ. ಹೀಗೆ ಅಳಿಯ ರಾಮರಾಯನ ರುಂಡ ಚೆಂಡಾಡಿದ ಮೇಲೆ, ಅದನ್ನು ಪ್ರದರ್ಶನ ಮಾಡಿದ ಮೇಲೆ ಅವರು ಎಲ್ಲೋ ಅಗಿಸಿಗೆ ಕಟ್ತಾರೆ. ನಂತರದಲ್ಲಿ ಆ ವಿಜಯನಗರ ಸಾಮ್ರಾಜ್ಯವನ್ನು ಕೊಳ್ಳೆಹೊಡಿಬೇಕಾದ್ರೆ ಅವರು ಎಷ್ಟೋ ತಿಂಗಳುಗಳು ತೆಗೆದುಕೊಳ್ತಾರೆ. ಸಡನ್ನಾಗಿ ವಿಜಯನಗರವನ್ನು ಕೊಳ್ಳೆಹೊಡಲಿಕ್ಕೆ ಅವ್ರಿಗೆ ಆಗಲ್ಲ. ಯಾಕಂದರೆ ವಿಜಯನಗರದ ಸೈನ್ಯದ ಬಗ್ಗೆ ಅವರಿಗೆ ಹೆದರಿಕೆ ಇತ್ತು. ವಿಜಯನಗರದ ಬಲಾಢ್ಯ ಸೈನ್ಯ, ಆ ಬಲಾಢ್ಯ ಸೈನ್ಯವನ್ನು ತಾವು ಮುಗಿಸಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥ ಒಂದು ಅರಿವು ಅವರಿಗಿತ್ತು. ಹೀಗಾಗಿ ಆ ರಾಮರಾಯ ಸತ್ತ ಮೇಲೆ ವಿಜಯನಗರ ಮೇಲೆ ಆಕ್ರಮಣ ಮಾಡಬೇಕಾದ್ರೆ, ವಿಜಯನಗರವನ್ನು ಸೂರ್ಯ ಮಾಡಬೇಕಾದ್ರೆ ಎಷ್ಟೋ ತಿಂಗಳುಗಳನ್ನು ಈ ಬಹುಮನಿಗಳು, ಆದಿಲಶಾಹಿಗಳು ತಗೊಳ್ತಾರೆ. ಅಂದರೆ ಯಾವ ರೀತಿಯಾಗಿ ಸೈನ್ಯ ಇತ್ತು ಅನ್ನೋದಿಲ್ಲಿ ನಮಗೆ ಗೊತ್ತಾಗುತ್ತೆ. ಆದರೆ ಒಂದು ಸೈನ್ಯ ಯುದ್ಧದಲ್ಲಿ ಗೆದ್ದಬೇಕಾದ್ರೆ ಬಲಾಢ್ಯ ಸೈನ್ಯ ಅಷ್ಟೇ ಅಲ್ಲ, ಅಲ್ಲಿ ತಂತ್ರ ಕೂಡ ಭಾಳ ಮುಖ್ಯ ಆಗ್ತದೆ ಅನ್ನೋದನ್ನು ಈ ಘಟನೆ ನಮಗೆ ತೋರಿಸ್ಕೊಡ್ತಾ ಇದೆ. ಏನೇ ಆಗಲಿ, ರಾಮರಾಯನ ರುಂಡ ಚೆಂಡಾಡ್ತಾರೆ. ಆ ಚೆಂಡಾಡ ಮೇಲೆ ಆ ಯುವಕರು ತಮ್ಮ ಊರಿಗೆ ಬಂದಾಗ ತಾಯಿಯನ್ನೇ ಕೇಳ್ತಾರೆ, ರಾಮರಾಯನ ಕೊಲೆ ಆಗಿದೆ, ಈಗಾದರೂ ಹೇಳು ಅಂತೇಳಿ ತಮ್ಮ ತಂದೆಯ ಹೆಸರು ಹೇಳು ಅಂತೇಳಿ ಆ ತಾಯಿಯನ್ನು ತಿಳಿಸ್ತಾರೆ. ಆ ತಾಯಿ ಹೇಳ್ತಾಳೆ, ನೀವು ಯಾರನ್ನು ಕೊಲೆ ಮಾಡಿ ಬಂದಿದ್ದೀರೋ ಅವನೇ ನಿಮ್ಮ ತಂದೆ ಅಂತೇಳಿ. ಆ ಯುವಕರಿಗೆ ಶಾಕ್ ಆಗಿಬಿಟ್ಟಿರುತ್ತೆ. ಏನಪ್ಪ, ನಾವು ಎಂಥ ಕೆಲಸ ಮಾಡಿಬಿಟ್ವಲ್ಲ ಅಂತೇಳಿ. ಆದರೆ ಕಾಲ ಮಿಂಚು ಹೋಗಿಬಿಟ್ಟಿರ್ತಾರೆ, ಏನು ಮಾಡಲಿಕ್ಕಾಗೋದಿಲ್ಲ. ಅದರ ಹೊರಗಡೆಯಲ್ಲಿ ಅವರು ಸತ್ತು ಹೋಗ್ತಾರೆ ಅಂತೇಳಿ ಕೆಲವರು ಹೇಳ್ತಾರೆ. ಆದರೆ ಅದರ ಬಗ್ಗೆ ಯಾವುದೇ ಸ್ಪಷ್ಟತೆ ಸಿಗ್ತಾ ಇಲ್ಲ. ಹೀಗಾಗಿ ಅಂಥ ಶೌರ್ಯವಂತನಾದ ಧೀರನಾಗಿರ್ತಕ್ಕಂಥ ಅಳಿಯ ರಾಮರಾಯನ ಕೊಲೆಯಲ್ಲಿ ಆ ಹೆಣ್ಣಿನ ಪಾತ್ರವನ್ನು ನಾವು ಕಂಡುಕೊಳ್ಬೋದು. ಅವಳು ಯಾವುದಕ್ಕಾಗಿ ಹೇಳಿದ್ಲೋ ಗೊತ್ತಿಲ್ಲ. ಅವರನ್ನು ಪೀಡಿಸೋದಕ್ಕೆ, ಅವರ ಪೀಡನೆಯನ್ನು ಕಳಿಸ್ಕೊಳ್ಳೋದಕ್ಕಾಗಿ ಹೇಳಿದ್ಲು, ಅಥವಾ ಆದಿಲಶಾಹಿಯ ಒಂದು ಮಾತುಗಳಿಗೆ, ಸೇವಕರ ಮಾತುಗಳಿಗೆ ಹೋಗಿ ಹೇಳಿದ್ಲು, ಅಥವಾ ಇಲ್ಲಿ ಏನಾದರೂ ಆದರೆ ತನಗೇನಾದರೂ ಲಾಭ ಆಗುವುದು ಅನ್ನೋ ದೃಷ್ಟಿಯಿಂದ ಹೇಳಿದ್ಲು. ಯಾವುದೂ ನಮಗೆ ಸ್ಪಷ್ಟತೆ ಇಲ್ಲ. ಈಗಾದರೂ ಕೂಡ ಏನು ಮಾಡ್ತಾರೆ, ಅಲ್ಲಿ ಆ ಹಳ್ಳಿಗಳಲ್ಲಿ ಯಾವುದೇ ಒಂದು ಬೇಟೆ ಆದರೆ ಆ ಬೇಟೆಯ ರುಂಡವನ್ನು ಚೆಂಡಾಡಿ ಆ ಬೇಟೆಯನ್ನು ತೆಗೆದುಕೊಂಡು ಬಚ್ಚಿಗೆ ಸೇರಿಸಿ ಆ ಊರಿನ ಅಗಸಿಗೆ ಕಟ್ತಾರೆ. ಮೆರವಣಿಗೆ ಮಾಡಿ ಅಗಸಿಗೆ ಕಟ್ತಾರೆ. ಅದು ಅಲ್ಲಿರ್ತಕ್ಕಂಥ ಒಂದು ಪದ್ಧತಿ. ಅಂದರೆ ಅದು ಅಳಿಯ ರಾಮರಾಯನನ್ನೇ ಶುರುವಾಯಿತು ಅಂತ ಹೇಳ್ತಾರೆ. ಅಂದರೆ ಅಳಿಯ ರಾಮರಾಯ ಸತ್ತ ಮೇಲೆ ಏನು ಮಾಡ್ತಾರೆ, ಕೊಲೆ ಆದಮೇಲೆ ಅವನ ರುಂಡ ಚೆಂಡಾಡಿ ಈ ಬಚ್ಚಿಗೆ ಸೇರಿಸಿ ರಣರಂಗದಲ್ಲೆಲ್ಲ ಪ್ರದರ್ಶನ ಮಾಡಿರಲ್ಲ, ಅದೇ ಒಂದು ಸಂಕೇತವಾಗಿ ಅಲ್ಲಿ ಈಗಲೂ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಇದಕ್ಕೆ ಈ ದಾಖಲೆಗಳು ಸಿಗೋದು ಭಾಳ ಕಷ್ಟ ಆಗುತ್ತೆ. ಇದು ಎಲ್ಲಿ ದಾಖಲೆಗಳಲ್ಲಿ ಬಂದಿಲ್ಲ. ಆದರೆ ಜನಪದೀಯ ಮಾತುಗಳಲ್ಲಿದೆ. ಜನರಿಂದ ಬಾಯಿಂದ ಬಾಯಿಗೆ ಹಬ್ಬಿ ಇನ್ನೂ ಕೂಡ ಜೀವಂತ ಇದೆ. ಅಂದರೆ ಜನಪದರ ಮಾತುಗಳನ್ನು ನಾವು ಅಲ್ಲಗಳ್ಳಲಿಕ್ಕೆ ಆಗೋದಿಲ್ಲ. ಒಂದಾನೊಂದು ಕಾಲಕ್ಕೆ ಈ ಲಿಪಿಗಳೇ ಇದ್ದಿಲ್ಲ. ಆ ಲಿಪಿಗಳಿದ್ದಾಗ ಜನರ ಬಾಯಿ ಮಾತು ನಮಗೆ ವೇದವಾಕ್ಯವಾಗಿತ್ತು. ಇಲ್ಲಿ ಕೂಡ ಜನರ ಬಾಯಿಂದ ಬಾಯಿಗೆ ಹಬ್ಬಿ ಏನಾಗಿದೆ, ಆ ಕಥೆ ಇನ್ನೂ ಜೀವಂತ ಇದೆ. ಇನ್ನು ಈ ಕೊಪ್ಪಳ ಭಾಗದಲ್ಲಿ, ಗಂಗಾವತಿ ಭಾಗದಲ್ಲಿ ಮತ್ತು ಬಹುಮಟ್ಟಿಗೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಗಾದೆ ಮಾತು ಪ್ರಚಲಿತದಲ್ಲಿದೆ. ಅದೇನೆಂದರೆ ಅಳಿಯ ಮನೆ ತೊಳಿಯ ಅಂತೇಳಿ. ಯಾಕಂದರೆ ರಾಮರಾಯ ಕೃಷ್ಣದೇವರಾಯನ ಅಳಿಯಾಗಿದ್ದ. ಕೃಷ್ಣದೇವರಾಯ ವೈಭವೋಪೇತವಾದ ಸಾಮ್ರಾಜ್ಯವನ್ನು ಕಟ್ಟಿದ. ಆ ಸಾಮ್ರಾಜ್ಯವನ್ನು ಕೆಲವೇ ವರ್ಷಗಳಲ್ಲಿ ಅಳಿಯ ರಾಮರಾಯ ಹಾಳು ಮಾಡಿದ ಅಂತೇಳಿ. ಅಂದರೆ ಅಳಿಯಂದರು ಸಾಮ್ರಾಜ್ಯವನ್ನು ಹಾಳು ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ಏನು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಜನಪದರು ಈ ಗಾದೆ ಮಾತನ್ನು ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಈ ಜನಪದದಲ್ಲಿರ್ತಕ್ಕಂಥ ಈ ಕಥೆಯನ್ನು
ಈ ಘಟನೆಗಳನ್ನು, ಈ ಸಂಗತಿಗಳನ್ನು ನಾವು ಸುಳ್ಳು ಅಂತ ಹೇಳೋಕ್ಕಾಗಲಿಲ್ಲ. ಸತ್ಯ ಅಂತ ಹೇಳಬೇಕಾದ್ರೆ ಅದಕ್ಕೆ ದಾಖಲೆಗಳು ಬೇಕಾಗ್ತದೆ. ಈ ದಾಖಲೆಗಳ ಕೊರತೆ ನಮ್ಮಲ್ಲಿ ಭಾಳ ಇದೆ. ಈ ಜಾನಪದದ ಕತೆ ಬಾಯಿಂದ ಬಾಯಿಗೆ ನನಗೆ ಗೊತ್ತಾಯ್ತು ಅಂತಂದರೆ ಅಲ್ಲಿ ಹೇಳ್ತಕ್ಕಂಥ, ಅಲ್ಲಿ ಉಪಯೋಗ ಮಾಡ್ತಕ್ಕಂಥ ಗಾದೆ ಮಾತು ಮತ್ತು ನಮ್ಮ ತಂದೆಯವರಾದ ದಿವಂಗತ ಪೂಜ್ಯ ಶ್ರೀ ಶಾಂತಮಲ್ಲಯ್ಯ ಸ್ವಾಮಿ ಹಿರೇಮಠರು ನನಗೆ ಈ ಕಥೆಯನ್ನು ಹೇಳಿದರು. ನಾ ಸಣ್ಣವನಿದ್ದಾಗ, ಅಂದರೆ ನಾನು 7ನೇ ಕ್ಲಾಸ್ನಲ್ಲಿ ಅಥವಾ 10ನೇ ಕ್ಲಾಸ್ನಲ್ಲಿದ್ದಾಗ ಅಂತ ಅನಿಸುತ್ತೆ. ಈ ಕಥೆಯನ್ನು ಹೇಳಿದರು. ಆ ಕತೆ ನನ್ನ ನೆನಪಿನಲ್ಲಿತ್ತು. ಈ ಕಥೆಯನ್ನು ಯಾವ ರೀತಿ ಹೇಳಬೇಕು, ಹೇಗೆ ಹೇಳಬೇಕು, ದಾಖಲೆ ಇಲ್ಲದ್ದು ಹೇಗಾಗುತ್ತೆ ಅಂತಕ್ಕಂಥ ಒಂದು ಅನುಮಾನ, ಒಂದು ಸಮಸ್ಯೆ, ಒಂದು ಶಂಕೆ ನನ್ನಲ್ಲಿ ಇಷ್ಟೇ ಇತ್ತು. ಆದರೆ ಈ ಡಿಜಿಟಲ್ ಮಾಧ್ಯಮ ಬೆಳವಣಿಗೆ ಆದಮೇಲೆ ಅದನ್ನು ಸುಳ್ಳು ಅಂತ ಹೇಳಲಿಕ್ಕಾಗಲ್ಲ, ಸತ್ಯ ಅಂತೇಳಿ ಹೇಳಲಿಕ್ಕೆ ದಾಖಲೆಗಳ ಕೊರತೆ ಇದೆ. ಈ ಹಿನ್ನೆಲೆಯಲ್ಲಿ ಏನು ಮಾಡ್ತೀನಿ, ನಾನು ನನ್ನ ದಾಖಲಾಟವನ್ನು ನಾನು ಮುಂದಿಟ್ಟಿದ್ದೀನಿ. ಅಂದರೆ ಇಲ್ಲಿ ಇತಿಹಾಸಕಾರರ, ಸಂಶೋಧಕರ, ಜನಪದಗಳ ಪಾತ್ರ ಬಹಳ ಇದೆ ಅಂತೇಳಿ. ಇತಿಹಾಸಕಾರರು, ಸಂಶೋಧಕರು ಈ ಸಂಗತಿಗಳ ಬಗ್ಗೆ, ಈ ಜನಪದರ ಕಥೆಗಳ ಬಗ್ಗೆ ಸಂಶೋಧನೆ ಮಾಡಿ ಅದರ ಮೇಲೆ ಬೆಳಕನ್ನು ಚೆಲ್ಲಬೇಕು, ಸತ್ಯವನ್ನು ಪ್ರತಿಪಾದಿಸಬೇಕನ್ನುವರೇ ನನ್ನ ಆಶೆ. ಅಂದರೆ ಯಾವ ರೀತಿಯಾಗಿ ಹೆಣ್ಣಿನ ಒಂದು ಸಂಘದಿಂದ ವಿಜಯನಗರ ಸಾಮ್ರಾಜ್ಯ ಗೊತ್ತಿಲ್ಲದೆ ಹಾಳಾಗೋಗ್ಬಿಡ್ತಲ್ಲ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಯಾರು ಹೆಣ್ಣನ್ನು ಹಚ್ಕೊಂಡಿರ್ತಾರೋ, ಅರ್ಥ ಇಲ್ಲದೆ ಹಚ್ಕೊಂಡಿರ್ತಾರೋ ಅವರೆಲ್ಲ ಜೈಲು ದರ್ಶನ ಮಾಡಬೇಕಾಗತ್ತೆ. ಅದು ಈಗಲೂ ಕೂಡ ನಡೆದು ಬಂದಿದೆ. ಆದರೆ ಮನುಷ್ಯನಲ್ಲಿರ್ತಕ್ಕಂಥ ಒಂದು ದೌರ್ಬಲ್ಯ ಅದು. ಆ ದೌರ್ಬಲ್ಯಕ್ಕೆ ಅಕ್ಕ ಮಾದೇವಿ ಬೇರೆ ರೀತಿಯಾಗಿ ವಿಮರ್ಶೆ ಮಾಡ್ತಾಳೆ. ಆ ವಿಮರ್ಶೆಯ ಕಡೆಗೆ ಹೋಗೋದು ಬೇಡ. ಆದರೆ ಇಲ್ಲಿ ನಾವು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಒಂದು ಹೆಣ್ಣು ಕಾರಣ ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ. ಅಂದರೆ ನಾವು ನಮ್ಮ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಬೇಕಾದ್ರೆ ಬರೀ ಬಲಾಢ್ಯ ಸೈನ್ಯ ಅಷ್ಟೇ ಅಲ್ಲ, ಆ ಬಲಾಢ್ಯ ಸೈನ್ಯದ ವಿರುದ್ಧ ಮಾಡ್ತಕ್ಕಂಥ ತಂತ್ರ ಕುತಂತ್ರಗಳನ್ನು ಕೂಡ ನೋಡಬೇಕಾಗತ್ತೆ, ವ್ಯಕ್ತಿಗಳನ್ನು ನೋಡಬೇಕಾಗ್ತದೆ. ಭಾರತದಲ್ಲಿ ಸ್ವತಂತ್ರ ಸಿಕ್ಕ ಮೇಲೆ ಎಷ್ಟೋ ಮಂದಿ ಅವರ ಬಲಗೈ ಬಂಟರಿಂದನೇ ಸತ್ತು ಹೋದ್ದನ್ನು ನಾವು ನೋಡ್ತೇವೆ. ಭಾರತದ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರು ಬಲಗೈ ಬಂಟರಿಂದನೇ ಸತ್ತು ಹೋದದ್ದನ್ನು, ಕೊಲೆಯಾದದ್ದನ್ನು, ಹತ್ಯೆಯಾದದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದ ಕಾರಣ ಈ ಕಥೆಯನ್ನು ನೋಡಿದಾಗ ಇದು ಸುಳ್ಳು ಅಂತ ಹೇಳಲಿಕ್ಕೆ ಅಷ್ಟು ಸುಲಭವಾಗಿ ಬರಲ್ಲ. ಈ ಹಿನ್ನೆಲೆಯಲ್ಲಿ ನಮ್ಮ ಸಂಶೋಧಕರು ಆ ಹೆಣ್ಣುಮಗಳ ಹೆಸರೇನು, ಮೇಣದಹಳ್ಳಿಯಲ್ಲಿ ಇನ್ನೂ ಕೂಡ ಮನೆ ಇದೆ, ಅವರು ಇನ್ನೂ ಕೂಡ ಇದ್ದಾರೆ, ಅವರ ವಂಶಸ್ಥರು. ಈ ತಿಮ್ಮರಸನ ಸೋದರ ಸಂಬಂಧಿಗಳು ಕೂಡ ಅಲ್ಲಿದ್ದಾರೆ. ಅವರ ನಂತರದಲ್ಲಿ ರಾಮರಾಯ ಸೋತೋದ ಮೇಲೆ ಆದಿಲ್ ಶಾಹಿಗೆ ಹೋಗಿ ಆ ಊರಿನ ದೇಶಗತಿಯನ್ನು ಪಡೆದುಕೊಳ್ತಾರೆ. ಇಬ್ಬರು ಮೂವರು ದೇಶಗತಿಯನ್ನು ಆಳ್ತಾ ಇದ್ದಾರೆ. ಅದರಲ್ಲಿ ಈ ತಿಮ್ಮರಸನ ಸಂಬಂಧಿಕರು ಕೂಡ ಒಬ್ಬರು. ಅಂದರೆ ಈ ರಾಮರಾಯನ ಕೊಲೆಯಲ್ಲಿ, ಹತ್ಯೆಯಲ್ಲಿ ಈ ತಿಮ್ಮರಸನ ಸಂಬಂಧಿಗಳ ಪಾತ್ರ ಮತ್ತು ಮುದಗಲ್ ರಾಜನ ಹೆಂಡತಿಯ ಪಾತ್ರ, ಆ ಮುದಗಲ್ ರಾಜನ ಹೆಂಡತಿಯಿಂದ ರಾಮರಾಯ ಪಡೆದಿರ್ತಕ್ಕಂಥ ಆ ಯುವಕರ, ರಾಮರಾಯನ ಮಕ್ಕಳನ್ನು ನೆನೆಸ್ಕೊಂಥ ಯುವಕರ ಪಾತ್ರ, ಇವುಗಳನ್ನೆಲ್ಲ ನಾವು ನೋಡಬೇಕಾಗತ್ತೆ. ಇವುಗಳ ಹಿನ್ನೆಲೆಯಲ್ಲಿ ಸಂಶೋಧನೆ ಮಾಡಿ ಇದರ ಮೇಲೆ ಬೆಳಕನ್ನು ಇತಿಹಾಸಕಾರರು ಚೆಲ್ಲಬೇಕಂತೇಳಿ ನನಗೆ ಅನ್ನಿಸ್ತಾ ಇತ್ತು. ಯಾಕಂದರೆ ಇದನ್ನು ಇತಿಹಾಸಕಾರರು, ಸಂಶೋಧಕರು, ಜಾನಪದ ಕಲಾವಿದರು ಮಾತ್ರ ಮಾಡಲಿಕ್ಕೆ ಸಾಧ್ಯತೆ ಇದೆ. ಜಾನಪದ ಕಲಾವಿದರು ಅದನ್ನು ಸುಶ್ರಾವ್ಯವಾಗಿ ಹಾಡಿ ಜನರಿಗೆ ಹೇಳ್ಬೋದು, ಆ ದುರಂತ ಕಥೆಯನ್ನು ಹೇಳ್ಬೋದು. ಆದರೆ ಅದಕ್ಕೆ ದಾಖಲೆಯನ್ನು ಒದಗಿಸಬೇಕಾದವರು ಇತಿಹಾಸಕಾರರು ಮತ್ತು ಸಂಶೋಧಕರು. ಇತ್ತ ನಮ್ಮ ಇತಿಹಾಸಕಾರರು, ಸಂಶೋಧನಕಾರರು ಗಮನ ಹರಿಸುವುದೇ ಇವತ್ತಿಲ್ಲ ನಾಳೆ ಹರಿಸ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ. ಯಾಕಂದರೆ ಈಗ ಘಟನೆ ಆಗಿ 500-600 ವರ್ಷಗಳಾದವು. 600 ಅಥವಾ 500-600 ವರ್ಷಗಳಾದವು. 1560 ಸುಮಾರಕ್ಕೆ ಆಗುತ್ತೆ ರಕ್ಕಸ ತಂಗಡಿ ಯುದ್ಧ, ತಾಳೆಕೋಟೆ ಯುದ್ಧ. ಆ ತಾಳೆಕೋಟೆ ಯುದ್ಧ ಆದಮೇಲೆ ಅವನ ರುಂಡವನ್ನು ಚೆಂಡಾಡಿ ಅವನ ಶವವನ್ನು ಅಲ್ಲೇ ಹೂತಿಡ್ತಾರೆ ಅಂತಕ್ಕಂಥದ್ದಿದೆ. ಅಲ್ಲಿ ಯಾವುದೋ ಒಂದು ಹಳ್ಳಿ ಬರ್ತದೆ, ಸದ್ಯಕ್ಕೆ ನೆನಪಿಗೆ ಬರ್ತಾ ಇಲ್ಲ. ಆ ಹಳ್ಳಿಯಲ್ಲಿ ಇವತ್ತಿಗೂ ಕೂಡ ರಾಮರಾಯನ ಶವ, ಆ ರಾಮರಾಯನ ಸಮಾಧಿ ಇದೆ ಅಂತ ಹೇಳ್ತಾರೆ. ಅದು ಒಂದು ಜನಸಾಮಾನ್ಯರ ಸಮಾಧಿಯಾಗಿ ಕಾಣ್ತಾ ಇದೆ. ಅದನ್ನು ಕೆಲವು ಇತಿಹಾಸಕಾರರು ತೋರಿಸಿದ್ರು.
ಯೂಟ್ಯೂಬ್ನಲ್ಲಿ ಕೆಲವು ಸಲ. ಇಂಥವುಗಳ ಬಗ್ಗೆ ನಮ್ಮ ಇತಿಹಾಸಕಾರರು, ಸಂಶೋಧನಕಾರರು ಗಮನ ಹರಿಸಬೇಕು. ಆಮೇಲೆ ಈ ರಹಸ್ಯಗಳನ್ನು ಬಿಚ್ಚಿಡಬೇಕು, ಸತ್ಯವನ್ನು ಪ್ರತಿಪಾದಿಸಬೇಕು. ಇಲ್ಲಿ ಮಾಡ್ತಕ್ಕಂಥ ಕೆಲಸ ಬಹಳ ಇದೆ. ಹಂಪಿ ಯೂನಿವರ್ಸಿಟಿ ಅಲ್ಲೇ ಪಕ್ಕದಲ್ಲಿದೆ. ಎಷ್ಟೋ ಮಂದಿ ಸಂಶೋಧಕರಿದ್ದಾರೆ. ಅವರಿಂದ ಭಾಳ ನಾವು ನಿರೀಕ್ಷೆಯಲ್ಲಿದ್ದೇವೆ. ನಂತರದಲ್ಲಿ ಸುತ್ತಮುತ್ತಲು ಸಂಶೋಧಕರು ಭಾಳ ಆಗಿದ್ದಾರೆ. ಈಗ ಅವರು ಕೂಡ ಈ ಸಂಶೋಧನೆಯನ್ನು ಮಾಡಿ ಇದರ ಮೇಲೆ ಬೆಳಕು ಚೆಲ್ಲಬೇಕಂತಕ್ಕಂಥ ಆಶಯ ನಂದು. ಮಾನ್ಯರೇ, ಜನಪದದ ಕಥೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದು ಸತ್ಯ ಅಥವಾ ಮಿಥ್ಯ ಅನ್ನುವುದನ್ನು ಸಂಶೋಧನೆ ಹೇಳಬೇಕಾಗ್ತದೆ. ಆತ್ಮೀಯರೇ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗುವ. ನಮಸ್ಕಾರ.